ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ಕ್ಲಾಸಲ್ಲಿ ನಾನು ಗ್ರಾವಿಟೇಷನ್ ಚಾಪ್ಟರ್, ಅದು ಫಸ್ಟ್ ಪಿ ಯು ಚಾಪ್ಟರ್ ಗ್ರಾವಿಟೇಷನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಒಂದು ಚಾಪ್ಟರು ಕೂಡ ನಿಮ್ಮ ಎಕ್ಸಾಮಿನೇಷನ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಸಮ್ಟೈಮ್ಸ್ ಈ ಚಾಪ್ಟರಿಂದ 2 ಕ್ವಶನ್ಸನ್ನು ಕೇಳಿದರೆ, 3 ಕ್ವಶನ್ಸನ್ನು ಕೇಳಿದರೆ, ಆವ್ರೇಜ್ ಆಗಿ ನಾವು 1ರಿಂದ 2 ಕ್ವಶನ್ಸ್ನ ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ಸ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಆಲ್ ದ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ ಇನ್ ಯುವರ್ ಕರ್ನಾಟಕ CET examination. Let's move on to the first question asked in 2020. The question is, the value of acceleration due to gravity at a height of 10 km from the surface of the earth is x. Means acceleration due to gravity above the surface of the earth height ಕೊಟ್ಟಿದ್ದಾರೆ 10 km ಅಂತ. ಎಷ್ಟಿದೆ ಅಂದರೆ x ಅಂತ ಹೇಳಿದ್ದಾರೆ. At what depth inside the earth is the value of acceleration due to gravity as the same value of x? Means ಅಟ್ ಎ ಡೆಪ್ತ್ ಇದ್ರ ವ್ಯಾಲ್ಯೂ ಏನಾಗಿದೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಎಕ್ಸ್ ಆಗಿರಬೇಕು ಅಂದರೆ ಡೆಪ್ತಿನ ವ್ಯಾಲ್ಯೂ ಎಷ್ಟಾಗಿರಬೇಕು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ ಗಿವನ್ ಬೈ g ಇಂಟು 1 - 2h ಡಿವೈಡೆಡ್ ಬೈ r. ವೆರಿ ಇಂಪಾರ್ಟೆಂಟ್, ಎಚ್ ಅನ್ನೋದು ಆರ್ಗಿಂತ ತುಂಬ ಕಡಿಮೆ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಜನರಲ್ ಫಾರ್ಮುಲಾ ಏನು, ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ GH is equal to g ಇಂಟು r ಡಿವೈಡೆಡ್ ಬೈ r ಪ್ಲಸ್ h ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಬಟ್ ತುಂಬ ಎಚ್ ಅನ್ನೋದು ತುಂಬಾ ಕಡಿಮೆ ಇದ್ದಾಗ ಆರ್ ವ್ಯಾಲ್ಯೂ ಎಷ್ಟಿದೆ, ನಿಯರ್ಲಿ 6400 ಕಿಲೋಮೀಟರ್. ಇದಕ್ಕೆ ಕಂಪೇರ್ ಮಾಡಿದರೆ ಎಚ್ ವ್ಯಾಲ್ಯೂ ತುಂಬ ಕಡಿಮೆ ಇದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಬಿಲೋ ಡೆಪ್ತಲ್ಲಿ ಎಷ್ಟಿರುತ್ತೆ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ g ಇಂಟು 1 - d ಡಿವೈಡೆಡ್ ಬೈ r. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಎಲ್ಲ ಕೇಸಲ್ಲೂ ಇದನ್ನೇ ಯೂಸ್ ಮಾಡಬೇಕು. ಇನ್ ದ ಕ್ವಶನ್ ದೇ ಆರ್ ಗಿವನ್ acceleration due to gravity above the surface of the earth is equal to acceleration due to gravity below the surface of the earth. ಹಾಗಾದರೆ ಆ ಡೆಪ್ತಿನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ g ಇಂಟು 1 - 2h ಡಿವೈಡೆಡ್ ಬೈ r ಇಸ್ ಈಕ್ವಲ್ ಟು g ಇಂಟು 1 - d ಡಿವೈಡೆಡ್ ಬೈ r. g ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ 1 - 2h ಬೈ r ಇಸ್ ಈಕ್ವಲ್ ಟು 1 - d ಬೈ r. ಸೊ 1 is also get cancel out, r also get cancel out. ರಿಮೈನಿಂಗ್ ಏನಾಯಿತು, ಡಿ ಇಸ್ ಈಕ್ವಲ್ ಟು 2h ಆಯಿತು. ಎಚ್ನ ಕೊಟ್ಟಿದ್ದಾರೆ 10 ಕಿಲೋಮೀಟರ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 20 ಕಿಲೋಮೀಟರ್. ಮೀನ್ಸ್ ಇದರ ಅರ್ಥ ಏನಪ್ಪ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ 10 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಬೋವ್ ಇರುತ್ತೋ ಅಷ್ಟೇ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 20 ಕಿಲೋಮೀಟರ್ ಡೆಪ್ತಲ್ಲಿರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಡಿ ಇಸ್ ಈಕ್ವಲ್ ಟು 2h. ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಡಿ ಈಸ್ ಕರೆಕ್ಟ್. Next question from the year 2019. The question is, a satellite is orbiting close to the earth and has a kinetic energy k. The minimum extra kinetic energy required by it to just overcome the gravitational pull of the earth is. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ಹೊರಗಡೆ ಹೋಗೋಕ್ಕೆ ಒಂದು ಆಬ್ಜೆಕ್ಟಿಗೆ ನಾವು ಎಷ್ಟು ಕೈನೆಟಿಕ್ ಎನರ್ಜಿನ ಸಪ್ಲೈ ಮಾಡಬೇಕು. ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ½ mv². The very important here is velocity of the any object is equal to the escape velocity ಆಗಿದ್ದರೆ ಆಬ್ಜೆಕ್ಟ್ ಏನಾಗುತ್ತೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅರ್ತಿನ ಪುಲ್ಲಿಂದ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಸೊ ಈ ವೆಲಾಸಿಟಿ ಏನಾಗಿರಬೇಕು, ಎಸ್ಕೇಪ್ ವೆಲಾಸಿಟಿ ಆಗಿರಬೇಕು. ನಮಗೆ ಅರ್ತಿಗೆ ಗೊತ್ತಿದೆ ಎಸ್ಕೇಪ್ ವೆಲಾಸಿಟಿ ಎಷ್ಟು, 11.2 km/h. ಬಟ್ ಕ್ವಶನಲ್ಲಿ ಕೈನೆಟಿಕ್ ಎನರ್ಜಿನ ಕೇಳಿದರೆ, ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ½ mv² ಆಗೇ ಇರಲಿ. ಇಲ್ಲಿ ನೋಡಿ, ಈಗ ಯಾವುದೇ ಒಂದು ಸೆಟಲೈಟು ಅರ್ತಿಗೆ ಕ್ಲೋಸ್ ಆಗಿ ಆರ್ಬಿಟಲ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ ಅಂದರೆ ಅದಕ್ಕಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ½ mv². ಆ ಕೈನೆಟಿಕ್ ಎನರ್ಜಿನ ಕೆ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಕೈನೆಟಿಕ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ವಿಚ್ ಇಸ್ ರಿವಾಲ್ವಿಂಗ್ ವೆರಿ ಕ್ಲೋಸ್ ಟು ದ ಅರ್ತ್. ಈಗ ನಾವು ಈ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ½ m. ನೋಡಿ, ವೆಲಾಸಿಟಿ ದಿಸ್ ಇಸ್ ದ ಎಸ್ಕೇಪ್ ವೆಲಾಸಿಟಿ. ನಮಗೆ ರಿಲೇಷನ್ ಗೊತ್ತಿದೆ ಎಸ್ಕೇಪ್ ವೆಲಾಸಿಟಿಗೂ ಆರ್ಬಿಟಲ್ ವೆಲಾಸಿಟಿಗೂ. ಎಸ್ಕೇಪ್ ವೆಲಾಸಿಟಿ ಇಸ್ ಈಕ್ವಲ್ ಟು √2 ಟೈಮ್ಸ್ ಆರ್ಬಿಟಲ್ ವೆಲಾಸಿಟಿ. ಇಲ್ಲಿ v² ಇದೆ. ಸೊ v² ಇಸ್ ಈಕ್ವಲ್ ಟು 2 ಇಂಟು v02 ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2v02. ಕೈನೆಟಿಕ್ ಎನರ್ಜಿ ಏನು ಬಂತು ನಮಗೆ, ಸೊ 2ನ ನಾನು ಇಲ್ಲಿ ತೊಗೊಳ್ತೀನಿ, ½ mv02. ನೋಡಿ, ½ mv02 ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ದಿಸ್ ಇಸ್ ದ ಆರ್ಬಿಟಲ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಎಷ್ಟು ಬೇಕು ನಮಗೆ, 2k ಬೇಕು. ಸೊ ಇಫ್ ದ ಕೈನೆಟಿಕ್ ಎನರ್ಜಿ ಆಫ್ ಎನ್ ಸ್ಯಾಟಲೈಟ್ ಇಸ್ ಈಕ್ವಲ್ ಟು 2k ಆಗಿದ್ದರೆ
ಆ ಸೆಟಲೈಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಥವಾ ಅರ್ಥಿನ ಗ್ರಾವಿಟೇಷನಲ್ ಪುಲ್ಲಿಂದ ಹೊರಗಡೆ ಹೋಗುತ್ತೆ. ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ವಿ ರಿಕ್ವೈರ್ಡ್. ಬಟ್ ಕ್ವಶನಲ್ಲಿ ಏನಿರೋದು ಮಿನಿಮಮ್ ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ. ಆಲ್ರೆಡಿ ಆ ಸೆಟಲೈಟ್ಗೆ ಕೆ ಅನ್ನೋ ಕೈನೆಟಿಕ್ ಎನರ್ಜಿ ಇದೆ. ನಮಗೆ ಟೋಟಲ್ ಬೇಕಾಗಿರೋದು 2k. ಹಾಗಾದರೆ ಎಷ್ಟು ಬೇಕು? 2k - k ದಟ್ ಈಸ್ ಈಕ್ವಲ್ ಟು ಕೆ. ಇಷ್ಟನ್ನು ನಾವು ಸಪ್ಲೈ ಮಾಡಿದರೆ ಈ ಒಂದು ಸೆಟಲೈಟ್ಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಥವಾ ಅರ್ಥಿನ ಪುಲ್ಲಿಂದ ಹೊರಗಡೆ ಹೋಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ, ಕೆ. ನೆಕ್ಸ್ಟ್ ಕ್ವಶನ್. ಎ ಮಾಸ್ m ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಶಿಫ್ಟೆಡ್ ಟು ಎ ಟಾರ್ಗೆಟ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಅರ್ತ್. ಇಫ್ r is the radius and m is the mass of the earth, then work done in this process is. ನೋಡಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾಟ್ ಈಸ್ ದ ವರ್ಕ್ ಡನ್ ಟು ಶಿಫ್ಟ್ ಎನ್ ಆಬ್ಜೆಕ್ಟ್ ಫ್ರಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಟು ದ ರೇಡಿಯಸ್ ಮೀನ್ಸ್ h is equal to the ರೇಡಿಯಸ್ ಅಂತ ಹೇಳಿದರೆ. ನೋಡಿ ವರ್ಕ್ ಡನ್ ಅಂದರೆ ಇದು ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ದ ವೆರಿ ಇಂಪಾರ್ಟೆಂಟ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ನಥಿಂಗ್ ಬಟ್ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಈ ಕೇಸಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಫಾರ್ಮುಲಾ ಏನು? -Gmm ಡಿವೈಡೆಡ್ ಬೈ r ಪ್ಲಸ್ h. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ನೋಡಿ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ -Gmm ಡಿವೈಡೆಡ್ ಬೈ r ಪ್ಲಸ್ h. ಎಷ್ಟು ಡಿಸ್ಟೆನ್ಸ್ಗೆ ಶಿಫ್ಟ್ ಮಾಡ್ತಿದ್ದಾರೆ? ಕ್ವಶನಲ್ಲಿ ಹೇಳಿದ್ದಾರೆ ಶಿಫ್ಟೆಡ್ ಟು ಎ ಟಾರ್ಗೆಟ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಅರ್ತ್ ಮೀನ್ಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಅಂತ ಹೇಳಿದ್ದಾರೆ. ಸೊ r ಪ್ಲಸ್ r ಆಯಿತು. ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ -Gmm ಡಿವೈಡೆಡ್ ಬೈ r. ಸರ್ಫೇಸಲ್ಲಿದೆ ಅಂದರೆ h is equal to 0 ಆಗುತ್ತೆ. ಸೊ ದಿಸ್ ಇಸ್ ಬಿಕಮ್ಸ್ r. ದಿಸ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ದಿಸ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಅರ್ತ್ ಫ್ರಮ್ ದ ಸರ್ಫೇಸ್. ದಿಸ್ ಇಸ್ ದ ಪೊಟೆನ್ಷಿಯಲ್. ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ನೋಡಿ, -Gmm ಡಿವೈಡೆಡ್ ಬೈ 2r ಪ್ಲಸ್ Gmm ಡಿವೈಡೆಡ್ ಬೈ r. ಸೊ ದಿಸ್ ಇಸ್ ಸಿಂಪ್ಲಿಫೈ ಮಾಡಿದರೆ ನೋಡಿ ಇಲ್ಲಿ -1/2 ಇಲ್ಲಿ 1 ಆಗುತ್ತೆ, ಅಲ್ಲಿಗೆ Gmm ಡಿವೈಡೆಡ್ ಬೈ 2r ಆಗುತ್ತೆ. ಬಟ್ ಆಪ್ಷನಲ್ಲಿ ಈ ಆಪ್ಷನ್ ಇಲ್ಲ. ನಮಗೆ ಗೊತ್ತಿದೆ ಜಿಗೂ ಮತ್ತು ಕ್ಯಾಪಿಟಲ್ ಜಿಗೆ ಇರ್ತಕ್ಕಂಥ ರಿಲೇಷನ್ನು Gm/r². ಸೊ Gm ಇಸ್ ಈಕ್ವಲ್ ಟು ಏನಾಯಿತು G ಇಂಟು r². ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವರ್ಕ್ ಡನ್ ಇಸ್ ಈಕ್ವಲ್ ಟು Gm ಇಸ್ ನಥಿಂಗ್ ಬಟ್ Gr² ಸ್ಮಾಲ್ m ಆಗೇ ಇರಲಿ ಡಿವೈಡೆಡ್ ಬೈ 2 ಇಂಟು r. ಸೊ r ಗೆಟ್ ಕ್ಯಾನ್ಸಲ್ಡ್. ದ ರಿಮೈನಿಂಗ್ ವಿಲ್ ಬಿ mgr ಡಿವೈಡೆಡ್ ಬೈ 2. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೋ ಮೆನಿ ಟೈಮ್ ಇದನ್ನು ನಿಮ್ಮ ಕರ್ನಾಟಕ CET ಆಗಿರ್ಬೋದು ನೀಟಲ್ಲಿ ಕೇಳಿದರೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ವೇರಿಯೇಷನ್ ಆಫ್ G ಆನ್ ದ ಅರ್ತ್? ನಮಗೆ ಗೊತ್ತಿದೆ G ಆನ್ ದ ಅರ್ತ್ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ G ಇಂಟು r ಬೈ r ಪ್ಲಸ್ h ಹೋಲ್ ಸ್ಕ್ವೇರ್. ಮೀನ್ಸ್ G ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಪ್ಲಸ್ h² ಮೀನ್ಸ್ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಯಾವಾಗ r ಇಸ್ ಗ್ರೇಟರ್ ದೆನ್ r ಆಗಿದ್ದಾಗ, ಅಂದರೆ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಹೋಗಬೇಕು. ನೆಕ್ಸ್ಟ್ ನೋಡಿ, ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಏನಾಗಿದೆ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ G ಇಂಟು 1 - d ಡಿವೈಡೆಡ್ ಬೈ r. ಈ ಒಂದು ಫಾರ್ಮುಲಾದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅಟ್ d ಇಸ್ ಈಕ್ವಲ್ ಟು ಡೆಪ್ತ್ ಇಸ್ ಈಕ್ವಲ್ ಟು r ಆಗಿಬಿಡ್ತು ಅಂತ ತಿಳ್ಕೊಳ್ಳಿ. ಆಗ r ಗೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. 1 - 1 0. ಸೊ ಅಟ್ ದ ಸೆಂಟರ್ ಆಫ್ ದ ಅರ್ತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 0 ಆಗುತ್ತೆ. ದೆನ್ ನಾವು ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ಕ್ರೀಸ್ ಆಗುತ್ತೆ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಮೀನ್ಸ್ r ಇಸ್ ಈಕ್ವಲ್ ಟು r ಆದಾಗ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ? 9.8 m/s² ಆಗುತ್ತೆ. ದೆನ್ ಆ್ಯಸ್ ವಿ ಮೂವ್ ಆನ್ ದ ಎಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಸೊ ಗ್ರಾಫ್ ಏನಾಗುತ್ತೆ? ಈ ರೀತಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ದಿಸ್ ಇಸ್ G ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಸ್ಕ್ವೇರ್. ಇಲ್ಲೇನಾಗಿರುತ್ತೆ? G ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಸೆಂಟರಿಂದ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್. ಆ್ಯಸ್ ದ ನೀವು ಎಬೋವ್ ಸರ್ಫೇಸ್ ಆಫ್ ದ ಅರ್ತ್ ಹೋದಂಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಇಸ್ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಪಾಯಿಂಟಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೀನ್ಸ್ ಆನ್ ದ ಸರ್ಫೇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಮ್ಯಾಕ್ಸಿಮಮ್. ಸೊ ಕರೆಕ್ಟ್ ರೆಪ್ರೆಸೆಂಟೇಷನ್ ಆಪ್ಷನ್ ಬಿ. ನೋಡಿ ಇದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಇದು ಸ್ಟ್ರೈಟ್ ಲೈನ್ ಇದೆ ಬಟ್ ಇದೇನಾಗಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ಲಿ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಕ್ವಶನ್.
ಎ ಸ್ಪೇಸ್ ಸ್ಟೇಷನ್ ಈಸ್ ಅಟ್ ಎ ಹೈಟ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಅರ್ತ್. ಸ್ಪೇಸ್ ಸ್ಟೇಷನ್ ಏನಾಗಿದೆ, ರೇಡಿಯಸ್ ಆಫ್ ದ ಅರ್ತ್ಗೆ ಈಕ್ವಲ್ ಆಗಿದೆ. ಹೈಟು ಎಚ್ ಇಸ್ ಈಕ್ವಲ್ ಟು ಏನಾಗಿದೆ, ರೇಡಿಯಸ್ ಆಫ್ ದ ಅರ್ತ್. ಇಲ್ಲಿ ಸ್ಪೇಸ್ ಸ್ಟೇಷನ್ ಇದೆ, ದಿಸ್ ಇಸ್ ದ ಸ್ಪೇಸ್ ಸ್ಟೇಷನ್. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಫ್ ವಿ ಈಸ್ ದ ಎಸ್ಕೇಪ್ ವೆಲಾಸಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ದ ಸೇಮ್ ಆನ್ ದ ಸ್ಪೇಸ್ ಸ್ಟೇಷನ್ ಈಸ್ ಡ್ಯಾಶ್ ಟೈಮ್ಸ್ ದ ವಿ ಅಂತ ಹೇಳಿದ್ದಾರೆ. ನೋಡಿ, ಎಸ್ಕೇಪ್ ವೆಲಾಸಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ನಮಗೆ ಫಾರ್ಮುಲಾ ಗೊತ್ತಿದೆ, 2gm ಡಿವೈಡೆಡ್ ಬೈ ಆರ್. ದಿಸ್ ಇಸ್ ದ ಫಾರ್ಮುಲಾ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹಾಗಾದರೆ ಈ ಪಾಯಿಂಟಲ್ಲಿ ನಮಗೆ ಎಸ್ಕೇಪ್ ವೆಲಾಸಿಟಿ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ನೋಡಿ ಸ್ಪೇಸ್ ಸ್ಟೇಷನಲ್ಲಿ ಎಸ್ಕೇಪ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. 2gm ಡಿವೈಡೆಡ್ ಬೈ ಡಿಸ್ಟೆನ್ಸ್. ನೋಡಿ ಏನಾಯಿತು, ಆನ್ ದ ಸರ್ಫೇಸ್ ಇದ್ದಾಗ ಏನಾಗಿರುತ್ತೆ, ಇಲ್ಲಿ ಆರ್ ಬರುತ್ತೆ, ಇಲ್ಲಿದ್ದಾಗ ಏನಾಯ್ತಾ ಆರ್ ಪ್ಲಸ್ ಆರ್. ಸೊ ದ ಫಾರ್ಮುಲಾ ಏನಾಯ್ತಾ ಆರ್ ಪ್ಲಸ್ ಆರ್. ಜನರಲ್ ಫಾರ್ಮುಲಾ ಎಸ್ಕೇಪ್ ವೆಲಾಸಿಟಿಗೆ 2gm ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಏನು ಹೇಳಿದರೆ ಕ್ವಶನಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಚ್ ಇಸ್ ಈಕ್ವಲ್ ಟು ಆರ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ದ ಆನ್ಸರ್ ಏನಾಯಿತು, ಎಸ್ಕೇಪ್ ವೆಲಾಸಿಟಿ ಅಟ್ ದ ಸ್ಪೇಸ್ ಸ್ಟೇಷನ್ ಈಸ್ 2gm ಡಿವೈಡೆಡ್ ಬೈ 2r ಆಯ್ತಲ್ವಾ. ಇದನ್ನು ನಾನು ನೋಡಿ ಏನು ಮಾಡ್ತೀನಿ ಅಂದರೆ, ಈ 2ನ ಹೊರ್ಗಡೆ ತೊಗೊಂಡ್ರೆ 1/√2 ಆಗುತ್ತಲ್ವ. ಸೊ 2gm ಡಿವೈಡೆಡ್ ಬೈ ಆರ್ ಆಯಿತು, ಸ್ಕ್ವೇರ್ ರೂಟ್ ಆಫ್. ಸೊ ಎಸ್ಕೇಪ್ ವೆಲಾಸಿಟಿ ಆನ್ ದ ಸ್ಪೇಸ್ ಸ್ಟೇಷನ್ ಈಸ್ 1/√2 ಸ್ಕ್ವೇರ್ ರೂಟ್ ಆಫ್ 2gm ಬೈ ಆರ್ ಅಂದರೆ ಏನು ಹೇಳಿ, ದಟ್ ಈಸ್ ದ ಎಸ್ಕೇಪ್ ವೆಲಾಸಿಟಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ವಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಎಸ್ಕೇಪ್ ವೆಲಾಸಿಟಿ ಆನ್ ದ ಸ್ಪೇಸ್ ಸ್ಟೇಷನ್ ಈಸ್ 1/√2 ಟೈಮ್ಸ್ ಆನ್ ದ ವಿ. ನೋಡಿ, ಇದು ಜನರಲ್ ಫಾರ್ಮುಲಾ. ಆನ್ ದ ಸರ್ಫೇಸ್ ಅಂದರೆ ಎಚ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಅವರು ಯಾವ ಹೈಟಲ್ಲಿ ಕೇಳಿರುತ್ತಾರೋ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಿಮಗೆ 2r ಅಂತ ಕೊಟ್ಟರೆ ಇಲ್ಲಿ 2r ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಅಂತ ಕೊಟ್ಟರೆ ಆರ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ ಆಫ್ 1600 ಕಿಲೋಮೀಟರ್ ಈಸ್ ಈಕ್ವಲ್ ಟು ಅಂತ ಹೇಳಿದರೆ, ನೋಡಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಏನಾಗಿರುತ್ತೆ, g ಇಂಟು 1 - d ಡಿವೈಡೆಡ್ ಬೈ ಆರ್ ಆಗಿರುತ್ತೆ. ಸೊ ಜಿ ವ್ಯಾಲ್ಯೂನ ನಾನು ಸಿಂಪ್ಲಿಫಿಕೇಷನ್ ಪರ್ಪಸ್ಸು 10 ಅಂತ ತೊಗೊಳ್ತೀನಿ. ಕ್ಯಾಲ್ಕುಲೇಷನ್ ಈಸ್ ಆ್ಯಕ್ಚುಲಿ 9.8. ಸೊ 1 - ಡೆಪ್ತ್ ಎಷ್ಟು ಕೊಟ್ಟಿದ್ರೆ 1600. ರೇಡಿಯಸ್ಸಿನ ವ್ಯಾಲ್ಯೂ ನಮಗೆ ಗೊತ್ತಿದೆ 6400. ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ 6400. ಸೊ 0 0 ಗೆಟ್ ಕ್ಯಾನ್ಸಲ್ ಔಟ್. 16 1s 16 4s 1/4 ಆಯಿತು. 4 - ಅಲ್ಲಿಗೇನಾಯಿತು 10 ಇಂಟು 3 ಡಿವೈಡೆಡ್ ಬೈ 4 ಆಯಿತು. ಸೊ 10 ಇಂಟು 3/4 ಇಸ್ ನಥಿಂಗ್ ಬಟ್ 0.75. ಸೊ ದಿಸ್ ಇಸ್ ಬಿಕಮ್ 7.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ನಿಯರೆಸ್ಟ್ ಆನ್ಸರ್ನ ತೊಗೊಂಡ್ರೆ ನಮಗೇನಾಗಿರುತ್ತೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಅರ್ತ್ ಈಸ್ ಬೆಸ್ಟ್ ರೆಪ್ರೆಸೆಂಟೆಡ್ ಬೈ. ಈ ಕ್ವಶನ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ ದ ಕ್ವಶನ್ ನಂಬರ್ 13 ದ ಕರೆಕ್ಟ್ ಆಪ್ಷನ್ ಈಸ್ ಇಯರ್ ಬಿ. ಇಲ್ಲಿ ಏನಾಗಿರುತ್ತೆ, ಕರೆಕ್ಟ್ ಆಪ್ಷನ್ ಏನಾಗಿದೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಇಫ್ ದ ಮಾಸ್ ಆಫ್ ದ ಬಾಡಿ ಈಸ್ ಎಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ದ ಮಾಸ್ ಆಫ್ ದ ಸೇಮ್ ಬಾಡಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಈಸ್. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸರ್ಫೇಸ್ ಆಫ್ ದ ಅರ್ಥಲ್ಲಿ ಮಾಸ್ ಆಫ್ ದ ಬಾಡಿ ಎಮ್ ಆಗಿದೆ. ಹಾಗಾದರೆ ಅದೇ ಮಾಸ್ ಆಫ್ ದ ಬಾಡಿನ ನಾವು ಏನಾದರೂ ಮೂನಲ್ಲಿ ಮೆಷರ್ ಮಾಡಿದರೆ ಎಷ್ಟಾಗಿರುತ್ತೆ ಅಂತ ಹೇಳಿದರೆ, ನೋಡಿ ಮಾಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಬಾಡಿ. ಸೊ ಮಾಸ್ ಅನ್ನೋದು ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆರ್ ದ ಪ್ಲೇಸಸ್ ಆರ್ ದ ಪ್ಲಾನೆಟ್. ಮಾಸ್ ಆಫ್ ದ ಬಾಡಿನ ನಾವು ಎಲ್ಲಿ ಮೆಷರ್ ಮಾಡಿದರೂ ಕೂಡ ಸೇಮ್ ಆಗಿರುತ್ತೆ. ಮಾಸ್ ಅನ್ನೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಯಾವ ಪ್ಲೇಸಲ್ಲಿ ಮೆಷರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ನೀವು ಹೈಯರ್ ಸ್ಟಡೀಸ್ನಲ್ಲಿ ಇದನ್ನು ಕಲಿತಾರ ಹೋಗ್ತೀರಾ, ಮಾಸ್ ಅನ್ನೋದು ಸ್ಪೀಡ್ ಆಫ್ ದ ಬಾಡಿ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ, ರಿಲೇಟಿವಿಸ್ಟಿಕ್ ಈಕ್ವೇಷನ್ ಎಮ್ ಇಸ್ ಈಕ್ವಲ್ ಟು m0 ಡಿವೈಡೆಡ್ ಬೈ 1 - v²/c². ದಿಸ್ ಇಸ್ ದ ಫಾರ್ಮುಲಾ. ಯಾವುದೇ ಒಂದು ಬಾಡಿ ಸ್ಪೀಡ್ ಆಫ್ ಲೈಟಿನ ಸ್ಪೀಡಲ್ಲಿ ಏನಾದರೂ ಮೂವ್ ಆಗ್ತಿದೆ, ಅದ್ರ ಮಾಸು ವೇರಿ ಆಗ್ತಾ ಹೋಗುತ್ತೆ. ಸೊ ಮಾಸ್ ಆಫ್ ದ ಬಾಡಿ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ಪೀಡ್ ಆಫ್ ದ ಬಾಡಿ. ಇದನ್ನು ನೀವು ಹೈಯರ್ ಸ್ಟಡೀಸ್ನಲ್ಲಿ ಕಲಿತೀರ. ಸೊ ಆನ್ಸರ್ ಫಾರ್ ದ ಕ್ವಶನ್, ಮಾಸ್ ಆಫ್ ದ ಬಾಡಿ ಈಸ್ ಸೇಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ and it is also same on the surface of the moon. So M is the answer. Option A is correct. Next question, a period of geostationary satellite is. ನೋಡಿ, geostationary satellite ಅಂದರೆ the satellite which is appears to be stationary for an observer on the surface of the earth.
ಹಾಗಾಗಿ ಜಿಯೋ ಸ್ಟೇಷನರಿ ಸ್ಯಾಟಲೈಟಿನ ಟೈಮ್ ಪೀರಿಯಡ್ ಏನಾಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು ದ ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಆಫ್ ದ ಅರ್ತ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಸೊ ಟೈಮ್ ಪೀರಿಯಡ್ ಆಫ್ ರೊಟೇಷನ್ ಆಫ್ ದ ಅರ್ತ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ 24 ಅವರ್ಸ್ ಅಥವಾ 1 ಡೇ ಆಗಿರುತ್ತೆ. ಸೊ ಈ ಕೇಸಲ್ಲಿ ಟೈಮ್ ಪೀರಿಯಡ್ ಆಫ್ ಎ ಜಿಯೋ ಸ್ಟೇಷನರಿ ಸ್ಯಾಟಲೈಟು ಕೂಡ ಏನಾಗಿರುತ್ತೆ, 24 ಅವರ್ಸ್ ಆಗಿರುತ್ತೆ. ಹಾಗಾದರೆ ವಾಟ್ ಈಸ್ ದ ಹೈಟ್ ಆಫ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಏನಾದರೂ ಕೇಳಿದರೆ 36,000 ಕಿಲೋಮೀಟರ್. ದಿಸ್ ಇಸ್ ದ ಹೈಟ್ ಆಫ್ ದ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಇದನ್ನು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ.